ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅನ್ಸರಿ ಇವನು. ಯಾರ ಅಲ್ಲಿ ಬಂದ್ರಲ್ಲ ಕತ್ರಿ ಅದಕ್ಕೆ ಕಳ್ರಲ್ಲ ಇವನ ಅಕ್ಕೊಂದು ತುಳಿದು ಬಿಡ್ತೀನಿ. ನಡೆ ಆಚೆಗೆ. ಮೊದ್ಲೇ ನಮಗ್ ತಲೆ ಕೆಟ್ಟ ಕೆರ ಹಿಡ್ದದೆ, ಅದ್ರಲ್ಲಿ ಇನ್ನೂ ಕೆಟ್ಟ ಸ್ಥಾನ ಬಂದಿಲ್ಲ. ನಡೆ ಆಚೆಗೆ. ಏನವಾಯ್ತು ಕರ್ಮ ಇದು? ನಾಯಿ ನರಿಗಳೆಲ್ಲ ನವನೇ ಬಂದು ಮಾತಾಡಂಗ ಹಾಕೋದು. ಬಿಡ ಏನು ಇವತ್ತು ಸಾವಿರ ಇಷ್ಟು ಬೇಗ ಮನೆ ಕಡೆ ಬಂದ್ಬಿಟ್ಟಿದೆ? ಅದು ಸ್ವಲ್ಪ ಈ ಕಲೆಕ್ಷನ್ ಎಲ್ಲ ಬೇಗ ಮುಗಿತು ಕಣೆ, ಅದಕ್ಕೆ ರಿಲ್ಯಾಕ್ಸ್ ಮಾಡೋಣ ಅಂತ ಬಂದೆ. ತಿನ್ನಕ್ಕೆ ಏನಾದ್ರು ತಂದ್ಕೊಡೆ. ಭಾವನ ನಮ್ಮ ಮನೇಲಿರೋದ್ರಿಂದ ಜವರೇಗೌಡರು ತಿಂಗಳು ಖರ್ಚಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಡಿವೋರ್ಸ್ ಆದಮೇಲೆ ಯಾಕೆ ಕೊಡ್ತಾರೆ? ಆಗ ಇವಳು ಖರ್ಚು ನಾನು ಹೇಗೆ ಮೇಂಟೈನ್ ಮಾಡಲಿ? ಹೇಗಿದ್ದರೂ ಇವಳು ಕೆಲಸಕ್ಕೆ ಹೋಗಿ ಶುರು ಮಾಡಿದ್ದಾಳೆ. 40,000 ಸಂಬಳ ಬೇರೆ. ಅಷ್ಟೊಂದು ದುಡ್ಡು ಅವಳೊಬ್ಳೆ ಏನು ಮಾಡ್ತಾಳೆ? ಕೇಳದೆ ಹೋದರೆ ಅವಳೇ ಇಟ್ಕೊತಾಳೆ, ಇಲ್ಲದೆ ಹೋದರೆ ಈ ಅಪ್ಪಂಗ ಅಮ್ಮಂಗ ದಾನ ಮಾಡ್ತಾಳೆ. ಅದಕ್ಕೆ ನಾನೇ ಆ ದುಡ್ಡನ್ನು ಅದಕ್ಕೆ ಇದಕ್ಕೆ ಅಂತ ಹೇಳಿ ಕಿತ್ಕೋಬೇಕು. ಹೇಗಿದ್ದರೂ ಮೇಲ್ಗಡೆ ರೂಮ್ ಖಾಲಿ ಇದೆ, ಅದನ್ನು ಇವಳಿಗೆ ಬಾಡಿಗೆಗೆ ಅಂತ ಕೊಟ್ಟು ಬಾಡಿಗೆನೂ ವಸೂಲಿ ಮಾಡ್ಕೋಬೋದಲ್ವಾ? ಕರೆಕ್ಟ್, ಅದೇ ಸರಿ. ಯಾವುದಕ್ಕೂ ಒಂದು ಸಲ ನಮ್ಮ ಅರ್ಧಾಂಗಿ ಹತ್ರ ಹೇಳ್ಬಿಡೋಣ. ಬಿಡ, ಅದು ಮೇಲ್ಗಡೆ ರೂಮ್ ಖಾಲಿ ಇದೆಯಲ್ಲ, ಅಲ್ಲಿಗೆ ಭಾವನನ್ನ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ಯಾಕ್ರಿ ಮೇಲೆ ಇರಬೇಕು? ನಮ್ಮ ಜೊತೆನಲ್ಲೇ ಇರಲಿ ಬಿಡಿ. ಏನೇ ನೀನು ಪಾಪ, ಅವಳು ದುಡಿತಿದ್ದಾಳೆ, ಅವಳಿಗೊಂದು ಪ್ರೈವಸಿ ಅಂತ ಬೇಕಾಗತ್ತಲ್ವ? ಅವಳು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡಲಿ, ಮಲಗೋದು ಮಾತ್ರ ಮೇಲೆ ಅಷ್ಟೇ. ಅಲ್ಲ ರೀ, ಇಷ್ಟು ದೊಡ್ಡ ಮನೆಯಲ್ಲಿ ಇರೋದೇ ನಾವು 4 ಜನ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಮಗು ಸ್ಕೂಲ್ಗೆ ಹೋಗುತ್ತೆ, ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಇಲ್ಲಿ ಯಾರ್ರೀ ಅವಳು ಪ್ರೈವೇಸಿನ ಡಿಸ್ಟರ್ಬ್ ಮಾಡೋಕ್ಕೆ ಇರೋದು? ಇಷ್ಟಕ್ಕೂ ಅವಳಿಗಿರೋ ಮನಸ್ಥಿತಿನಲ್ಲಿ ನಾವು ಅವಳ ಜೊತೆನಲ್ಲೇ ಇರಬೇಕು. ಒಂಟಿಯಾಗಿರೋದಕ್ಕೆ ಬಿಟ್ಟರೆ ಕೆಟ್ಟ ಆಲೋಚನೆಗಳು ಬರುತ್ತವೆ ಅಂತ ನೀವೇ ಹೇಳ್ತೀರಿ. ನನ್ನ ತಂಗಿ ಅಷ್ಟೊಂದು ವೀಕ್ ಮೈಂಡೆಡ್ ಅಲ್ಲ ಕಣೆ, ಅವಳು ತುಂಬ ಸ್ಟ್ರಾಂಗು. ಅದು ಏನೇ ಆಗಿರಲಿ, ಅವಳು ಈಗ ಅಲ್ಲಿ ಮೇಲ್ಗಡೆ ಇರೋದು ಬೇಡ, ಇಲ್ಲೇ ಇರಲಿ. ನಿನಗೆ ಕೆಲವುದೆಲ್ಲ ಅರ್ಥನೇ ಆಗಲ್ಲ ಕಣೆ. ಅವಳು ಎಷ್ಟು ದಿವಸ ಆದ ನಮ್ಮ ಜೊತೆಗೆ ಇರ್ತಾಳೆ. ಅವಳಿಗೂ ಅಣ್ಣ ಅತ್ತಿಗೆಗೆ ನಾನು ಭಾರ ಆಗ್ತಿದ್ದೀನಿ ಅನ್ನೋ ಫೀಲ್ ಬರಬಾರ್ದಲ್ವಾ? ಅದು ಬರಬಾರ್ದು ಅಂತಾನೆ ಅವಳನ್ನ ಸಪ್ರೇಟಾಗಿರಬೇಕು ಅಂತ ನಾನು ಅಂದ್ಕೊಂಡಿರೋದು. ಈಗ ತಾನೇ ನೀವೇ ಹೇಳಿದ್ರಿ ಅವಳು ತುಂಬ ಸ್ಟ್ರಾಂಗು ಅಂತ. ಅಷ್ಟು ಸ್ಟ್ರಾಂಗ್ ಆಗಿರೋಳು ಈ ರೀತಿ ಆಲೋಚನೆಗಳನ್ನೆಲ್ಲ ಯಾಕ್ರಿ ಮಾಡ್ತಾಳೆ? ಇಷ್ಟಕ್ಕೂ ಅವಳು ಹಾಗೆಲ್ಲ ಆಲೋಚನೆ ಮಾಡೋದಕ್ಕೆ ನಾನು ಬಿಡಬೇಕಲ್ವ? ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡ್ತೀನಿ. ನೀವು ಇದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಡಿ. ಏಯ್, ಗೂಬೆ ಥರ ಆಡ್ಬೇಡ ಕಣೆ. ನಾವೀಗ ಮನೆಗೆ ಒಂದು ಎಷ್ಟು ದಿನ ಆಯಿತು, ಮೇಲ್ಗಡೆ ರೂಮ್ ಇನ್ನೂ ಖಾಲಿನೇ ಇದೆ. ಅದ್ರ ಬದಲು ಭಾವನಾ ಅಲ್ಲಿದ್ದರೆ ಅವಳು ನಮ್ಮ ಮನೆ ಖರ್ಚಿಗೆ ಅಂತ ಒಂದಿಷ್ಟು ಕೊಟ್ಟರೆ ಅವಳಿಗೂ ನಮ್ಮ ಅಧೀನದಲ್ಲಿ ಇದೆ ಅಂತ ಅನಿಸ್ಬಾರ್ದಲ್ವ? ಅದಕ್ಕೆ ಈ ಪ್ಲ್ಯಾನ್ ಮಾಡಿರೋದು. ನಿಮಗೂ ನಿಮ್ಮ ಲೆಕ್ಕಾಚಾರಕ್ಕೂ ದೊಡ್ಡ ನಮಸ್ಕಾರ. ಅಲ್ಲ ರೀ, ನೀವೇ ಹೇಳ್ತಾ ಇದ್ರಿ ಇಷ್ಟು ದಿವಸ ಅವಳನ್ನ ಒಂಟಿಯಾಗಿರೋದಕ್ಕೆ ಬಿಡಬೇಡ, ಅವಳ ಜೊತೆನೇ ಇರು, ಅವಳನ್ನ ಆಗಾಗ ವಿಚಾರಿಸ್ಕೋತಾ ಇರು ಅಂತ. ಈಗ ಈ ರೀತಿ ಮಾತಾಡ್ತಾ ಇದ್ದೀರಾ. ನಿಜ ಹೇಳಿ, ಏನು ನಡೀತಾ ಇದೆ ನಿಮ್ಮ ತಲೆಯಲ್ಲಿ? ಗಿಳಿ ಕತೆ ಹೇಳಿದ್ರೇ ಅರ್ಥ ಆಗಲ್ಲ ನಿಮಗೆ, ಇನ್ನು ಹರಿಕತೆ ಹೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ನಿನ್ನ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ, ಭಾವನನ್ನ ಹತ್ರನೇ ಮಾತಾಡ್ತೀನಿ ನಾನು. ಸುಮ್ಮನೆ ಇದ್ರೆ ಸರಿ. ನೀವೀಗ ಭಾವನ ಹತ್ರ ಮಾತಾಡ್ತಾರಂತೆ. ಅವಳು ಮೊದಲೇ ನೊಂದಿದ್ದಾಳೆ. ನೀವು ಅವಳ ಹತ್ರ ಹೋಗ್ಬಿಟ್ಟು ಭಾವನಾ ಇದು ಅಂತ ಹೇಳಿ ಅವಳು ತಲೆ ತಿಂದು ಅವಳ ಮನಸ್ಸನ್ನು ಇನ್ನಷ್ಟು ನೋಯಿಸ್ಬೇಡಿ. ಅವಳು ನಮ್ಮ ಜೊತೆನೇ ಇರ್ತಾಳೆ, ಎಲ್ಲಿಗೂ ಹೋಗಲ್ಲ, ಅಷ್ಟೇ. ಜೀವನದಲ್ಲಿ ಕೆಲವು ಲೆಕ್ಕಾಚಾರ ನಿನಗೆ ಅರ್ಥ ಆಗಲ್ಲ. ನಿನ್ನ ಹತ್ರ ಮಾತಾಡೋಏನು ಪ್ರಯೋಜನ? ಭಾವನನ್ಗೆ ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಒಪ್ಪಿಸ್ತೀನಿ.
ಯಾರು ನೀವು? ಯಾರು ಬೇಕಾಗಿತ್ತು? ವಾ ಸಂದ ಕೇಳ್ದೆ ಕಣವ್ವ, ನಾನ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಾ ನಿಂಗೆ? ಅಲ್ಲ, ಈ ಮೊದಲು ನಾನು ನಿಮ್ಮನ್ನ ಯಾವತ್ತೂ ನೋಡೇ ಇಲ್ಲ ಅಂದಮೇಲೆ ಹೇಗೆ ಗೊತ್ತಾಗತ್ತೆ? ಸರಿ ಆತು, ಎಲೆ ನಿಮ್ ಯಜಮಾನನ್ ಕರಿ. ನಮ್ಮ ಯಜಮಾನ್ರು ಇಲ್ಲಿರಲ್ಲ, ನಮ್ಮ ಮನೇಲಿ ಇರ್ತಾರೆ. ನಾನು ಇಲ್ಲಿ ಕೆಲ್ಸಕ್ಕೋಸ್ಕರ ಇದ್ದೀನಿ. ನಾನು ಕೇಳುದು ನಿನ್ನ ಯಜಮಾನನಲ್ಲ, ಈ ಮನೆ ಯಜಮಾನನ್ ಕರಿ ಅಂತ. ಜಯಂತ್ ಅವ್ರನ್ನ? ಅವನ್ನೇ ಕರಿ ಆತು. ನನ್ಗೆ ಮಂಡಿಗಳನ್ನು ನೋವ್ತವೆ, ಸುಸ್ತಾಗ್ಬಿಟ್ಟದೆ, ನಾನು ಒಳಗ್ ಕುಂತ್ಕೊಂಡಿರ್ತೀನಿ. ಇರಿ, ಅಲ್ಲ ನೀವು ಯಾರು ಅಂತಾನೆ ಗೊತ್ತಿಲ್ಲ, ನಿಮ್ನ ಹೇಗೆ ನೀವು ಒಳಗೆ ಕರೆದು ಕೂರ್ಸೋದು? ಇದೇನವ್ವ, ವಯಸ್ಸಾದವ್ರ ಮೇಲೂ ಅನುಮಾನ ನಿಂಗೆ? ಆತು, ಒಂದ್ ಕರಿ. ಏನು ಅವನು ಇವನು ಅಂತಿದ್ದೀರಾ? ಅವ್ನು ಅಷ್ಟೊಂದು ಪರಿಚಯನಾ ನಿಮ್ಗೆ? ಚಿಕ್ಕ ವಯಸ್ಸಿಂದಾನು ಅವನು ನಾನೇ ಎತ್ತಾಡ್ಸಿರೋದು ಇದೆ ಕೈಯಲ್ಲಿ. ಅವನು ಚಿಕ್ಕವನಿದ್ದಾಗ್ಲಿಂದನೂ ನಾನು ನೋಡ್ತಾ ಇದ್ದೀನಿ ಅವನ್ನ. ನಿಮ್ಮನ್ನು ಒಂದ್ಸರಿನೂ ನೋಡಿಲ್ವಲ್ಲ ಅವನ ಜೊತೆಲಿ. ಚಿಕ್ಕವನಿದ್ದಾಗಿಂದಾನು ಅವನನ್ನು ನೋಡಿದೀನಿ ಅಂತ ಹೇಳ್ತಿದೀಯಲ್ಲ, ಆದ್ರೆ ನಾನು ಯಾವತ್ತೂ ನಿನ್ ಬಡ ಇಲ್ವಲ್ಲ. ಹೀಗೆಲ್ಲ ಹೇಳ್ಬಿಟ್ರೆ ನಾನಂತೂ ನಿಮ್ಮನ್ನ ಒಳಗೆ ಕರೆದು ಕೂರ್ಸಲ್ಲ. ಅದಲ್ದೆ ಜಯಂತ್ ಮನೆಯಲ್ಲಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾನೆ. ಅವ್ನು ಬರೋವರೆಗೂ ಇಲ್ಲೇ ಹೊರಗಡೆ ಕಾಯ್ದಿರಿ, ಬಂದ್ಮೇಲೆ ಬೇಕಾದ್ರೆ ಒಳಗೆ ಬರೋರಂತೆ. ಆಯ್ತು, ಒಟ್ಟಲ್ಲಿ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ಅಷ್ಟೇ. ಈಗಿನ ಕಾಲದಲ್ಲಿ ಯಾರನ್ನು ನಂಬಾರ್ದು ಅಂತ ಜಯಂತ್ ಹೇಳಿದಾನೆ. ಹೇಳ್ತಾನೆ. ಸಾಕಷ್ಟು ದುಡ್ಡಿದ್ದಾಗ ನಮಗೆ ಪರಿಚಯ ಇದಾರಂತ ಅವರು ಇವರು ಬಂದು ಮೋಸ ಮಾಡ್ತಾರಂತೆ. ಅಂಥದ್ರಲ್ಲಿ ನಿಮ್ಮನ್ನ ಹೇಗೆ ಒಳಗೆ ಕರೆಯೋದು? ಹೋಗ್ಲಿ ಬಿಡಿ. ನಿಮ್ಮ ಹೆಸರೇನು ಅಂತ ಹೇಳಿ ಜಯಂತನಿಗೆ ಫೋನ್ ಮಾಡ್ತೀನಿ. ಗೊತ್ತಿದೆ ಅಂದರೆ ಒಳಗೆ ಕರ್ಕೊಳ್ತೀನಿ. ಶಾಂತಮ್ಮ. ಜಯಂತ್, ಏನಪ್ಪ ನಿನ್ ವೇಷ ಇದು? ಇಷ್ಟೊತ್ತು ನಿನ್ ಜೊತೆಗೆ ಮಾತಾಡಿದ್ರು ನೀನ್ ಯಾರಂತಾನೆ ನನಗೆ ಗೊತ್ತು ಸಿಗ್ಲಿಲ್ಲ. ನೋಡಿದ್ರೆ ಶಾಂತಮ್ಮ, ನನ್ನನ್ನು ಇಷ್ಟು ಹತ್ತಿರದಿಂದ ಗಮನಿಸಿರೋ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ಗೂಬೆ ಮನೆಯವ್ರಿಗೆ ಗೊತ್ತಾಗತ್ತಾ? ನಾನು ಇದೇ ಗೆಟಪ್ನಲ್ಲಿ ಆ ಗೂಬೆ ಮನೆಗೆ ಹೋಗ್ತೀನಿ ಶಾಂತಮ್ಮ. ನನ್ನ ಜಾಮಿಯವ್ರು ಎಲ್ಲಿದ್ದರೂ ಹುಡುಕ್ತೀನಿ, ಹುಡುಕಿ ಅವ್ರನ್ನ ಕರ್ಕೊಂಡು ಬಂದು ಈ ಆಟಕ್ಕೆ ಒಂದು ಅಂತ್ಯ ಹಾಡ್ತೀನಿ ಶಾಂತಮ್ಮ. ಲಕ್ಷ್ಮೀ ನಿವಾಸ ಲಕ್ಷ್ಮೀ